ನಿಮ್ಮ ಜೀವನದಲ್ಲಿ ನೀವು ಏನಾದರೂ ಸಾಧಿಸಬೇಕಂತ ಹೇಳಿ ಅಂದ್ಕೊಂಡಿದ್ದೀರಾ ಅಥವಾ ನಿಮ್ಮ ಗುರಿ ಸ್ಪಷ್ಟವಾಗಿದೆಯಾ ಅಥವಾ ದಿನಗಳು ಕಳೀತಾ ಇದೆಯಾ, ಏನು ಮಾಡಬೇಕಂತ ಹೇಳಿ ದಿಕ್ಕು ತೋಚ್ತಾ ಇಲ್ವಾ? ಸೊ ಕೆಲವೊಬ್ಬರು ಕೆಲಸವನ್ನು ಮಾಡ್ತಾ ಇರ್ತಾರೆ, ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಇರ್ತಾರೆ, ಆದರೆ ಅವ್ರಿಗೆ ಎಲ್ಲಿ ಹೋಗ್ಬೇಕಂತೇಳಿ ಗೊತ್ತೇ ಇರಲ್ಲ. ಸೊ ಗಾಯ್ಸ್, ಗುರಿ ಇಲ್ಲದ ಜೀವನ ನಕ್ಷೆ ಇಲ್ಲದ ಪ್ರಯಾಣದಂತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಗುರಿಯನ್ನು ಹೇಗೆ ಸೆಟ್ ಮಾಡೋದು, ಅಂದರೆ ಒಂದು ಗೋಲನ್ನು ಹೇಗೆ ಸೆಟ್ ಮಾಡಿಕೊಂಡು ನಾವು ಮುನ್ನುಗ್ತಾ ಇರೋದು ಅಂತೇಳಿ ಸಂಪೂರ್ಣವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಗಾಯ್ಸ್, ವಿಡಿಯೋನ ಎಂಡ್ ತನಕ ನೋಡಿ. ಗುರಿ ಅಂದ್ರೆ ನಮ್ಮ ಜೀವನದಲ್ಲಿ ಒಂದು ನಮಗೆ ದಿಕ್ಕು ನೀಡುವಂಥ ಒಂದು ಸ್ಪಷ್ಟವಾದ ಒಂದು ಉತ್ತಮ ಸ್ಥಾನವಾಗಿದೆ. ಸೊ ಗುರಿ ಇಲ್ಲದೆ ನಮಗೆ ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ. ಏನಂದರೆ ಹೇಳಿದರೆ ನಮ್ಮ ಸಾಮರ್ಥ್ಯವಾಗಲಿ, ನಮ್ಮ ಶಕ್ತಿಯನ್ನಾಗಲಿ ಅಥವಾ ನಮ್ಮ ಯೋಚನೆಗಳಾಗಲಿ ಕರೆಕ್ಟಾಗಿ ಸರಿಯಾದ ಒಂದು ರೂಪದಲ್ಲಿ ಇದು ತಗೊಂಡು ಹೋಗುತ್ತೆ ಮುಂದೆ. ಸೊ ಒಂದು ಗುರಿ ಅನ್ನೋದಿದ್ದರೆ, ಸೊ ಹಾಗಾಗಿ ನಾವು ಗುರಿಯನ್ನು ಸೆಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಗುರಿ ಸೆಟ್ ಮಾಡುವ ಮೊದಲು ನಮ್ಮನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂತ ಹೇಳಿದ್ರೆ ನಾವು ಯಾವ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ಬೋದು, ನಮಗೆ ಏನು ಗೊತ್ತಿದೆ, ನಮಗೆ ಯಾವ ಸ್ಕಿಲ್ಸ್ ಇದೆ, ನಾವು ಯಾವ ಬೇಸ್ ಮೇಲೆ ಕೆಲಸ ಮಾಡ್ಬೋದು ಅಂತೇಳಿ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ನಿಜವಾಗಿ ಒಂದು ಉತ್ತರ ಸಿಕ್ಕಿದರೆ, ನಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ, ನಾವು ಏನು ಮಾಡ್ಬೋದು ಅನ್ನೋದಕ್ಕೆ ಒಂದು ನಮಗೆ ಉತ್ತರ ಸಿಕ್ಕಿದರೆ ಸಂಪೂರ್ಣವಾಗಿ ಒಂದು ಗೋಲನ್ನು ಸೆಟ್ ಮಾಡ್ಕೊಳ್ಬೋದು ಗೈಸ್. ಎರಡನೇದಾಗಿ ಗುರಿ ಸ್ಪಷ್ಟವಾಗಿರಬೇಕು. ಅಂದರೆ ಗುರಿ ಸ್ಪಷ್ಟವಾಗಿರ್ಬೇಕಂದ್ರೆ ನಾನು ಯಶಸ್ವಿ ಆಗಬೇಕಂತ ಅಲ್ಲ, ಅದು ನಮ್ಮ ಆಸೆ ಮಾತ್ರ ಆಗಿರುತ್ತೆ ಗೈಸ್. ಗುರಿ ಸೆಟ್ ಮಾಡೋದಂತ ಹೇಳಿದರೆ ಒಂದು 5 ವರ್ಷಗಳಲ್ಲಿ ನಾನು ಒಂದು ಬಿಸ್ನೆಸ್ ಮ್ಯಾನ್ ಆಗಬೇಕು, ಅಥವಾ ಇಷ್ಟು ವರ್ಷಗಳಲ್ಲಿ ಒಂದು 3-4 ವರ್ಷಗಳಲ್ಲಿ ನಾನು ಒಂದು ಡಾಕ್ಟರ್ ಆಗಿರಬೇಕು, ಇಂಜಿನಿಯರ್ ಆಗಿರಬೇಕು, ಈ ಥರ ಒಂದು ಗುರಿಯನ್ನು ಸೆಟ್ ಮಾಡ್ಕೊಳ್ಳೋದು. ಈ ಥರ ಅಥವಾ ಕಂಟೆಂಟ್ ಕ್ರಿಯೇಟ್ ಆಗಿರಬೇಕು. ಒಟ್ಟಿನಲ್ಲಿ ನೀವು ಒಂದು ಇಷ್ಟು ವರ್ಷಗಳಲ್ಲಿ ನಾನು ಆಗಿರಬೇಕು ಅಂತ ಹೇಳ್ಕೊಂಡು ಒಂದು ನಿಶ್ಚಿತವಾಗಿ ಡಿಸೈಡ್ ಮಾಡುವಂಥದ್ದು ಒಂದು ಗುರಿ ಸೆಟ್ ಮಾಡ್ಕೊಳ್ಳೋದಾಗಿ. ಸೆಕೆಂಡಾಗಿ, ನಮ್ಮ ಗುರಿ ಎಷ್ಟು ಸ್ಪಷ್ಟವಾಗಿರ್ತದೆಯೋ, ಅದನ್ನು ಮಾಡಬೇಕು ಇದನ್ನು ಮಾಡಬೇಕಂತ ಏನು ಗುರಿ ಇಟ್ಕೊಂಡಿರ್ತೇವಲ್ಲ ಇಷ್ಟು ವರ್ಷಗಳಲ್ಲಿ, ಸೊ ಅದನ್ನು ನಾವು ಕರೆಕ್ಟಾಗಿ ಸ್ಪಷ್ಟವಾಗಿದ್ದಾಗ ನಮ್ಮ ಮೆದುಳು ಏನು ಮಾಡುತ್ತೆ, ತನ್ನಿಂತಾನೇ ಅದನ್ನು ಕೆಲಸ ಮಾಡಲು ದಾರಿಗಳನ್ನು ಹುಡುಕ್ತಾ ಇರುತ್ತೆ. ಮೂರನೇದಾಗಿ, ಸ್ಮಾರ್ಟ್ ವಿಧಾನವನ್ನು ಬಳಸುವಂಥದ್ದು. ಅಂದರೆ ಸ್ಪಷ್ಟವಾದಂತಹ ಕಡಿಮೆ ಸಮಯದಲ್ಲಿ ಆಗುವಂಥ ಒಂದು ಗುರಿ. ಅಂದರೆ ನಾನು ಫಿಟ್ ಆಗಬೇಕು ಅನ್ನೋದಕ್ಕಿಂತ ನಾನು ಒಂದು 6 ತಿಂಗಳಲ್ಲಿ 8 kg ಇಳಿಸ್ಕೊಳ್ಬೇಕು, ಕಡಿಮೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಒಂದು ಸ್ಮಾರ್ಟ್ನೆಸ್. ಈ ಸ್ಮಾರ್ಟ್ ಗುರಿ ಇಟ್ಕೊಂಡ್ರೆ ನಾವೇನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಪ್ರಗತಿಯನ್ನು ಡೇ ಬೈ ಡೇ ಏನು ಮಾಡ್ಲಿಕ್ಕೆ ಆಗ್ತದೆ, ನಾವು ಗಮನಿಸ್ತಾ ಹೋಗ್ಲಿಕ್ಕಾಗತ್ತೆ. ಅದಕ್ಕೆ ನಮಗೆ ಸಹಾಯ ಆಗತ್ತೆ ಇದು. ನಾಲ್ಕನೆಯದಾಗಿ, ದೊಡ್ಡ ಗುರಿಗಳನ್ನು ಸಣ್ಣ ಹಂತಗಳಲ್ಲಿ ವಿಭಜಿಸುವುದು. ಅಂತ ಹೇಳಿದ್ರೆ ಒಂದು ವರ್ಷಗಳಲ್ಲಿ ಮಾಡುವುದು, ಒಂದು ತಿಂಗಳಲ್ಲಿ ಮಾಡುವುದು, ಅಥವಾ ವಾರಗಳಲ್ಲಿ ಮಾಡುವುದು, ಈ ಥರ ಮಾಡಿ ವಿಭಜನೆ ಮಾಡ್ಕೊಳ್ಬೇಕು. ಈ ಥರ ವಿಭಜನೆ ಮಾಡಿದಾಗ ನಮಗೆ ಈಸಿ ಆಗ್ತಾ ಹೋಗುತ್ತೆ. ಮತ್ತು ದೊಡ್ಡ ಗುರಿಯನ್ನು ಇಟ್ಟಾಗ ಒಮ್ಮೆ ನಾವು ಯೋಚನೆ ಮಾಡಿದಾಗ ಅದು ನಮಗೆ ಭಯವನ್ನು ಹುಟ್ಟಿಸ್ಬೋದು. ಸೊ ಹಾಗಾಗಿ ಈ ಹಂತವನ್ನು ಮಾಡಿಕೊಂಡಾಗ ಗುರಿಯನ್ನು ನಮಗೆ ಸಾಧನೆ ಮಾಡಲಿಕ್ಕೆ ಈಸಿ ಆಗುತ್ತೆ. ಎಕ್ಸಾಂಪಲಿಗೆ, ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಪಾಸ್ ಆಗಬೇಕು ಅಂತ ಇದ್ದರೆ, ಸೊ ಅದನ್ನು ಯಾವ ವಿಷಯ ತೊಗೊಳ್ಬೇಕು, ಎಷ್ಟು ಟೈಮ್ ತೊಗೊಳ್ಬೇಕು, ನಾನು ಎಷ್ಟು ದಿನಗಳಲ್ಲಿ ಓದಿ ಮುಗಿಸ್ಬೇಕು ಅನ್ನೋ ಈ ಥರ ನೀವು ಒಂದು ಶೆಡ್ಯೂಲ್ ಮಾಡಿಕೊಂಡ್ರೆ, ಅಂದರೆ ಸಮಯವನ್ನು ವಿಭಜನೆ ಮಾಡಿಕೊಂಡ್ರೆ, ಸೊ ನಿಮಗೆ ಈಸಿ ಆಗುತ್ತೆ ಮತ್ತು ನೀವು ಅದನ್ನು ಕೂಡ ಮಾಡ್ತಾ ಹೋಗ್ತೀರಾ. ಸೊ ಹಾಗೆ ಮಾಡೋದ್ರಿಂದ ನಿಮಗೆ ಒಂದು ಸಣ್ಣ ಏನು ಸಕ್ಸಸ್ ಇರುತ್ತೆ ಅದು ಖುಷಿ ಕೊಡ್ತಾ ಹೋಗುತ್ತೆ, ಇನ್ನೂ ಕಡೆಗೆ ಮುಂದೆ ಬೆಟರಾಗಿ ಮಾಡಲಿಕ್ಕಾಗತ್ತೆ. ಐದನೇದಾಗಿ, ನಿಮ್ಮ ಗುರಿಗಳನ್ನು ಬರೆಯಿರಿ. ಅದು ಬರೆಯೋದು ತುಂಬ ಮುಖ್ಯ. ನೀವು ಏನು ಯೋಚನೆ ಮಾಡಿರ್ತೀರಿ ಅದನ್ನು ಮಾಡಬೇಕು ಅಂತೇಳಿ ಒಂದು ನೋಟ್ಬುಕ್ಕಲ್ಲಿ ಬರೀರಿ, ಮತ್ತು ದಿನಾಲೂ ಕೂಡ ಅದನ್ನು ನಿಮ್ಮ ಮನಸ್ಸಿನಲ್ಲಿ ಓದ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಿಮಗೆ ಅದನ್ನು ಸಾಧನೆ ಮಾಡಲಿಕ್ಕೆ, ಅಚೀವ್ ಮಾಡಲಿಕ್ಕೆ ಈಸಿ ಆಗ್ತಾ ಹೋಗುತ್ತೆ, ಮತ್ತು ಅದು ನಿಮ್ಮ ಮೆದುಳಿಗೆ ಸ್ಪಷ್ಟ ಒಂದು ಸಂದೇಶವನ್ನು ನೀಡುತ್ತೆ. ಆರನೆಯದಾಗಿ, ನಿಯಮಿತ ಪರಿಶೀಲನೆಯನ್ನು ಮಾಡ್ತಾ ಇರಬೇಕಾಗ್ತದೆ. ಅಂದರೆ ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀವ, ನಮ್ಮ ಗುರಿ ಕಡೆನೇ ನಾವು, ಅಂದರೆ ಏನು ನಾವು ಯೋಚನೆ ಅಂದ್ಕೊಂಡಿರ್ತೀವ ಅದ್ರ ಕಡೆನೇ ನಾವು ಹೋಗ್ತಾ ಇದ್ದೀವ, ಅಥವಾ ಏನಾದರೂ ಚೇಂಜಸ್ ಆಗ್ತಾ ಇದೆಯಾ, ನಾವು ಡಿಸ್ಟ್ರಾಕ್ಷನ್ ಮಾಡ್ಕೊಳ್ತಾ ಇದ್ದೀವ ಅಂತೇಳಿ. ಸೊ ಏನಾದರೂ ಆ ಥರ ಆಗಿದ್ದಲ್ಲಿ ಸ್ವಲ್ಪ ಅದನ್ನು ಸರಿಪಡಿಸ್ಕೊಳ್ಬೇಕಾಗ್ತದೆ. ಆ ಸಮಯವನ್ನು ನಾವು ಕರೆಕ್ಟಾಗಿ ನೋಡ್ಕೊಳ್ಬೇಕಾಗ್ತದೆ. ಯಾವ ಕಡೆ ದಾರಿ ತಪ್ತಾ ಇದ್ದೀವ, ನಾವು ಅದೇ ರೂಟಲ್ಲಿ ಹೋಗ್ತಾ ಇದ್ದೀವ ಅಂತ. ಆದ್ದರಿಂದ ಗುರಿಯನ್ನು ಸಮಯಕ್ಕೆ ತಕ್ಕಂತೆ ನಾವು ಅಪ್ಡೇಟ್ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕ ಆಗಿರುತ್ತೆ ಗೈಸ್. ಇನ್ನೊಂದು ಮುಖ್ಯ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಗುರಿಯ ಹಿಂದೆ ಒಂದು ದೊಡ್ಡ ಕಾರಣ ಇರಬೇಕು. ನಾವು ಈ ಗುರಿಯನ್ನು ಯಾಕೆ ಮಾಡಬೇಕು ಅನ್ನೋದು ಒಂದು ಸ್ಪಷ್ಟತೆ ಇರಬೇಕು. ಬರೀ ನಾವು ಹಣಕ್ಕಾಗಿ ಮಾತ್ರ ಇದನ್ನು ಮಾಡ್ಲಿಕ್ಕೆ ಹೋದರೆ ಕಷ್ಟ ಆಗುತ್ತೆ. ಸೊ ಇದನ್ನು ನಾವು ನಮ್ಮ ಕುಟುಂಬಕ್ಕಾಗಿ ಮಾಡ್ತಾ ಇದ್ದೀವ, ಅಥವಾ ನಮ್ಮ ಸೆಲ್ಫ್ ಇಂಪ್ರೂವ್ಮೆಂಟಿಗೋಸ್ಕರ ಮಾಡ್ತಾ ಇದ್ದೀವ, ಅಥವಾ ಸಮಾಜಕ್ಕೋಸ್ಕರ ಏನೋ ಸಮಾಜ ಒಳ್ಳೆಯದಕ್ಕೆ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀವ ಅಂತ ಹೇಳಿ ನಮಗೆ ಸ್ಪಷ್ಟತೆ ಅದು ಮುಖ್ಯ ಆಗಿರುತ್ತೆ. ಆ ಸ್ಪಷ್ಟತೆ ಇದ್ದಾಗ ನಾವು ಏನು ಅಂದ್ಕೊಂಡಿರ್ತೀವಿ ಆ ಗುರಿಯ ಕಡೆಗೆ ಹೋಗ್ಲಿಕ್ಕೆ ಯಾವ ಅಡೆತಡೆಗಳು ಕೂಡ ನಮ್ಮನ್ನು ನಿಲ್ಲಿಸ್ಲಿಕ್ಕಾಗಲ್ಲ, ಹೋಗ್ತೀವಿ ಗೈಸ್. ನೀವು ಒಂದು ಗುರಿಯನ್ನು ಸೆಟ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಶಿಸ್ತು ಮತ್ತು ಧೈರ್ಯ ತುಂಬಾ ಮುಖ್ಯವಾಗಿರುತ್ತೆ. ಇಲ್ಲಿ ಯಶಸ್ಸು ಅನ್ನೋದು ಒಂದೇ ದಿನದಲ್ಲಿ ಸಿಗೋದಿಲ್ಲ ಗೈಸ್. ಸೊ ಹಾಗಾಗಿ ನಿಮ್ಮ ಶಿಸ್ತು ಮತ್ತು ಧೈರ್ಯ ಅದೇ ಮುಖ್ಯ ಆಗಿರುತ್ತೆ. ಮತ್ತು ಇಲ್ಲಿ ಎಷ್ಟು ಫೇಲ್ಯೂರ್ಸ್ಗಳಾಗತ್ತೆ, ಆ ಫೇಲ್ಯೂರ್ಸ್ಗಳಿಗೆ ತಲೆ ಹಾಳು ಮಾಡ್ಕೊಳ್ಳದೆ ಮುನ್ನುಗ್ತಾ ಇರಬೇಕಾಗತ್ತೆ. ಸೊ ಈ ಥರ ಮಾಡೋದ್ರಿಂದನೇ ಮತ್ತೊಂದು ಸಲ ನಿಮಗೆ ಮುಂದೆ ಹೋಗ್ತಾ ನಿಮ್ಮ ಗುರಿಯ ಅಂದರೆ ನೀವು ಏನು ಗುರಿ ಸೆಟ್ ಮಾಡ್ಕೊಂಡಿರ್ತೀರಾ
ಆ ಗುರಿಗೆ ಯಶಸ್ಸು ಸಿಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ತಾಳ್ಮೆನೂ ಇರಬೇಕಾಗತ್ತೆ, ಡಿಸಿಪ್ಲಿನ್ ಆಗಿರಬೇಕಾಗುತ್ತೆ, ಮತ್ತು ಕನ್ಸಿಸ್ಟೆನ್ಸಿ ಅದನ್ನು ಕೂಡ ಇರಬೇಕಾಗತ್ತೆ. ಎಲ್ಲವೂ ಕೂಡ ಇದ್ದಾಗಲೇ ಒಂದು ಸಕ್ಸಸ್ ಅನ್ನೋದು ಸಿಗುತ್ತೆ ನಮಗೆ. ನಮ್ಮ ಜೀವನದಲ್ಲಿ ನಾವು ಯಶಸ್ವಿ ವ್ಯಕ್ತಿಗಳ ಮುಂದೆ ಒಂದು ಒಳ್ಳೆಯ ಸ್ಥಾನದಲ್ಲಿ ನಿಲ್ಬೋದು ಗೈಸ್. ಕೊನೆಗೆ ನಿಮ್ಮನ್ನು ನೀವು ಇತರರೊಂದಿಗೆ ಹೋಲಿಸ್ಕೊಳ್ಬೇಡಿ, ಅಂದರೆ ಬೇರೆಯವರೊಂದಿಗೆ ಹೋಲಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಬೇರೆಯವರ ಕನಸುಗಳು ಬೇರೆ ರೀತಿಯಾಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಹೃದಯ ಏನು ಹೇಳುತ್ತೆ, ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದು ಮಾತ್ರ ಮಾಡಿ. ಸೊ ಹಾಗಾಗಿ ಬೇರೆಯವರ ಇದಕ್ಕೆ ಹೋಲಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ಹಾಗಾಗಿ ನಿಮ್ಮ ಮನಸ್ಸು ಏನು ಹೇಳ್ತಾ ಇರುತ್ತೆ, ನಿಮ್ಮ ಗುರಿ ಏನಿರುತ್ತೆ ಅದು ಮಾತ್ರ ತೊಗೊಂಡೋಗಿ. ಮತ್ತು ಬೇರೆಯವರ ಕನಸಿಗೋಸ್ಕರ ನೀವು ದುಡಿಲಿಕ್ಕೆ ಹೋಗಬೇಡಿ. ನಿಮ್ಮ ಕನಸು ಏನಿದೆ ಅದಕ್ಕೆ ಮಾತ್ರ ನೀವು ಮುನ್ನುಗ್ತಾ ಇರಿ. ನಮ್ಮ ಜೀವನದಲ್ಲಿ ಗುರಿ ಇಲ್ದಿದ್ರೆ ನಾವು ಬದುಕ್ತೇವೆ, ಆದರೆ ಬೆಳಿಲಿಕ್ಕೆ ಆಗಲ್ಲ ಗೈಸ್. ಸೊ ಈ ಗುರಿ ಅನ್ನೋದು ನಮಗೆ ರೆಕ್ಕೆಗಳಿದ್ದಂತೆ. ಸೊ ಹಾಗಾಗಿ ಸ್ವಲ್ಪ ಸಮಯ ತಗೊಳ್ಳಿ, ಮತ್ತು ನಿಮ್ಮ ಗುರಿಯನ್ನು ಏನಂತ ಹೇಳಿ ಒಂದು ಡಿಸೈಡ್ ಮಾಡಿ ಫೋಕಸ್ ಮಾಡಿಕೊಂಡು ಆ ಗುರಿಯ ಕಡೆಗೆ ಮುನ್ನುಗ್ತಾ ಇರಿ. ನಿಮ್ಮ ಜೀವನದ ಗುರಿ ಸಣ್ಣದಾದರೂ ಪರವಾಗಿಲ್ಲ, ಆದರೆ ಅದು ಸ್ಪಷ್ಟವಾಗಿರಲಿ. ಈ ಯಶಸ್ಸು ಅನ್ನೋದು ನೀವು ಒಂದೇ ಸಲ ಹಾರ್ಲಿಕ್ಕೆ ಹೋದರೆ ಅದು ಸಿಗುವಂಥದ್ದಲ್ಲ. ಸಣ್ಣ ಸಣ್ಣ ಹೆಜ್ಜೆಗಳನ್ನು ನೀಡುತ್ತಾ ಮುನ್ನಡೀತಾ ಇದ್ದರೆ ತನ್ನಿಂದ ತಾನೇ ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತೆ, ಸಿಗತ್ತೆ ಕೂಡ. ಸೊ ತಾಳ್ಮೆ ಇರಬೇಕಾಗ್ತದೆ, ಡಿಸಿಪ್ಲಿನ್ ಇರಬೇಕಾಗ್ತದೆ. ಸೊ ಹೀಗೆ ಮಾಡಿಕೊಂಡೆ ನೀವು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಗುರಿಯನ್ನು ಸೆಟ್ ಮಾಡಿಕೊಂಡು ಮುನ್ನುಗ್ಗಲಿಕ್ಕೆ ಸಾಧ್ಯ ಆಗುತ್ತೆ. ಮುನ್ನುಗ್ತಾ ಇರಿ ಅಂತ ಹೇಳ್ತಾ, ಯಾವ ಗುರಿನ ಇಟ್ಕೊಂಡಿದ್ದೀರ ಅನ್ನೋದನ್ನು ಕಮೆಂಟಲ್ಲಿ ಬರೆಯಿರಿ. ಮತ್ತು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Love you guys.